ಇನ್ನೊಂದು ನಮ್ಮಲ್ಲಿ ಇಷ್ಟೊಂದು ವ್ಯವಸ್ಥೆಗಳಿದೆ. ಇವತ್ತು ಬಹಳ ವಿಶೇಷವಾಗಿ ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದಂತ ಒಂದು ಶ್ರೇಷ್ಠವಾದ ದಿನ ಇವತ್ತು. ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಜಿ ಅವರು ಏನು ಸಂವಿಧಾನದ ಕಾನೂನುಗಳನ್ನ ಇವತ್ತು ಅನುಷ್ಠಾನಗೊಳಿಸಿದ್ರು ಅದು ಇವತ್ತು ಬಂದಂತ ದಿನ. ಬಟ್ ಇವತ್ತು ಈ ರೀತಿಯಾದಂತಹ ಸ್ವತಂತ್ರ ಭಾರತದಲ್ಲಿ ಒಂದು ಯೋಚನೆ ಮಾಡಿದೀವಿ, ಅಸಹಕಾರ ಚಳವಳಿ ಮಾಡಬೇಕು ಅನ್ನೋದು ದುರ್ದೈವ ಹಾಗಂತ ಅನಿಸ್ತದೆ. ಯಾಕೆಂದ್ರೆ ವ್ಯವಸ್ಥಿತವಾಗಿ ಒಂದು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು, ಅದು ನಾನು KSRTC ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ. KSRTC ನಲ್ಲಿ ಇವತ್ತು ನಮಗೆ ಸಮಸ್ಯೆ ಇದೆ, ಹಾಗಾಗಿ ಒಂದು ಉತ್ತಮವಾದ ಭಾಗ ಅಂತ ಹೇಳ್ಬೋದು, ಒಂದು ನಿರ್ದಿಷ್ಟವಾದ ಭಾಗ. ಹಾಗೆ ಇವತ್ತು ಆ ರೀತಿಯಾದಂತಹ ಏನು ಈಸ್ಟ್ ಇಂಡಿಯಾ ಕಂಪನಿ 1920-22ರಲ್ಲಿ ಬಂತು, ಅದು ಮರುಕಳಿಸುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದಕ್ಕಿಂತ ದುರ್ದೈವ ಮತ್ತೆ ನಮ್ಗೆ ಇನ್ಯಾವುದು ಕೂಡ ಆಗ್ಲಾರ್ದು ಅಂತೇಳಿ ನನ್ನ ಭಾವನೆ ಈ ಸಂದರ್ಭದಲ್ಲಿ. ಅಂದ್ರೆ ಇವತ್ತು ಕೆಲವೊಂದಷ್ಟು ಅಂಶಗಳನ್ನ ನಾವು ಗಮನಿಸಿದ್ದೇವೆ. ಅಸಹಕಾರ ಚಳುವಳಿ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಹಮ್ಮಿಕೊಂಡಿದೆ. ಅದು 3 ಭಾಗಗಳಾಗಿ ವಿಂಗಡಣೆ ಮಾಡಿ ಹಮ್ಮಿಕೊಂಡಿದ್ದೀರ. ಒಂದು ಒಳ್ಳೆ ವಿಚಾರ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಏಕಾಏಕಿಯಾಗಿ ಒಂದು ಸಮಾಜದಲ್ಲಿ ಅಥವಾ ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಇರ್ಬೋದು, ನಮ್ದು ಏಕಾಏಕಿಯಾಗಿ ಕಠೋರವಾದಂತಹ ಒಂದು ಸಂದೇಶನ ಕೊಡ್ತಕ್ಕಂಥ ಸಂಘಟನೆ ಅಲ್ಲ. ನಾವು ಹಂತವಾಗಿ ನೀವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀರಾ. ಇದು ಬಹಳ ಒಂದು ಸಂತೋಷದ ವಿಚಾರ ಮತ್ತು ಒಂದು ಒಳ್ಳೆಯ ಬೆಳವಣಿಗೆ ಕೂಡ. ನಾವು ಯಾರಿಗಾದ್ರೂ ಸಂದೇಶ ಕೊಡಬೇಕು ಅಂದ್ರೆ ಅದು ಒಂದು ಗನ್ ಇಟ್ಕೊಂಡು ಅಥವಾ ಯಾವುದೋ ಒಂದು ಶಸ್ತ್ರಾಸ್ತ್ರಗಳ ಪ್ರಯೋಗ ಅವಶ್ಯಕತೆ ಇಲ್ಲ. ನಮ್ಮದು ಏನಂದ್ರೆ ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡು, ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು, ಕೆಲವೊಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಅದರ ಹಿನ್ನೆಲೆಯಲ್ಲಿ ಆ ಒಂದು ನಿರ್ದಿಷ್ಟವಾದ ವಿಭಾಗಗಳಿಗೆ ಮತ್ತೆ ಸರ್ಕಾರಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಒಂದು 3 ವಿಚಾರಗಳನ್ನ ಇಟ್ಕೊಂಡು ನೀವು 3 ಹಂತವಾಗಿ ನೀವು ಒಂದು ಒಳ್ಳೆ ಸ್ಪಷ್ಟತೆ ಕೊಟ್ಟಿದ್ದೀರಾ ಸರ್ಕಾರಕ್ಕೆ. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ತರನೇ ಈ ಸರ್ಕಾರ ಇವತ್ತು ಇದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಬಹಳ ಒಂದು ದುರಂತ, ಒಂದು ದುರ್ದೈವ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಒಂದು ವಿಭಾಗದಲ್ಲಿ ಕಷ್ಟಪಡ್ತಕ್ಕಂಥ ಕಾರ್ಮಿಕರಿಗೆ ಅವರಿಗೆ ಕೊಡ್ತಕ್ಕಂಥದ್ದು, ಊಟಕ್ಕೆ ಕೊಡ್ತಕ್ಕಂಥದ್ದು, ಇನ್ನೇನು ಕೊಡ್ತಕ್ಕಂಥದ್ದು ಅಂದ್ರೆ ಇಲ್ಲೇನು ಸಿಕ್ಕಾಪಟ್ಟೆಯನ್ನು ಕೊಡ್ತಾ ಇಲ್ಲ. ಅವರು ಒಂದು ಕುಟುಂಬಗಳು ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ಮತ್ತೆ ಒಂದು ಸುಸ್ಥಿತಿಯಲ್ಲಿ ಅಂತ ಹೇಳ್ಬೋದು. ಸುಸ್ಥಿತಿಯಿಂದ ಬದುಕಲಿಕ್ಕೆ ಏನು ಕೊಡಬೇಕು ಅದನ್ನ ಕೊಡ್ಲಿಕ್ಕೆ ಸರ್ಕಾರ ಸೋತಿದೆ, ಇದರಲ್ಲಿ ವೈಫಲ್ಯತೆಯನ್ನು ಹೊಂದಿದೆ. ಹಾಗಾಗಿ ಇವತ್ತು ಏನು ನಮ್ಮ ಭಾರತೀಯ ಮಜ್ದೂರ್ ಸಂಘದ ಒಂದು ಭಾಗವಾದಂತಹ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದು ಒಂದು ಈ ಒಂದು ಕಾರ್ಯಗಳನ್ನ ಹಮ್ಮಿಕೊಂಡಿದ್ದೀರಾ. ಅಸಹಕಾರ ಚಳವಳಿ ಖಂಡಿತವಾಗ್ಲೂ ಕೂಡ ಇದು ಒಂದು ಒಳ್ಳೆ ಉದ್ದೇಶಿತವಾದಂತಹ ಮತ್ತೆ ಒಂದು ಸುಸ್ಥಿತಿಯಾದಂತಹ ಮತ್ತೆ ಒಳ್ಳೆ ವೈಚಾರಿಕತೆ ಹಿನ್ನೆಲೆಯಲ್ಲಿ ಆಧಾರಗೊಂಡಂತಹ ವಿಚಾರವನ್ನು ತಗೊಂಡು ನೀವು ಇವತ್ತು ಸರ್ಕಾರಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ. ಹಾಗಾಗಿ ನಮ್ಮೆಲ್ಲರೂ ಕೂಡ ಸಹಕಾರ ಇದು ಇದೆ. ನಮ್ಮ ಭಾರತೀಯ ಮಜ್ದೂರ್ ಸಂಘದಲ್ಲಿ ಎಷ್ಟು ಸಂಘಗಳು, ಮಹಾಸಂಘಗಳು ಮತ್ತೆ ಯಾವ ರೀತಿಯಾದಂತಹ ಯಾವ್ಯಾವ ಕ್ಷೇತ್ರಗಳಿದೆ, ಎಲ್ಲಾ ಕ್ಷೇತ್ರಗಳು ಕೂಡ ಇವತ್ತು ನಿಮ್ಮ ಮುಂದೆ ನಿಂತಿದೆ ಅನ್ನತಕ್ಕಂಥ ನೇರ ಸಂದೇಶವನ್ನು ಇವತ್ತು ತಮ್ಮ ಮುಂದೆ ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ವೇದಿಕೆಯಲ್ಲಿ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಹಲವು ಇನ್ನೂ ಪ್ರಮುಖರಿದ್ದಾರೆ. ಹಾಗಾಗಿ ಇವರೆಲ್ಲರ ನೇತೃತ್ವದಲ್ಲಿ ಮತ್ತೆ ನನಗೆ ಅಂತ ಅನಿಸ್ತು ನಿಮ್ಮ ಶಕ್ತಿ ಇನ್ನೊಂದಷ್ಟು ಈ ಸಂದರ್ಭದಲ್ಲಿ ವೃದ್ಧಿಯಾಗಬೇಕು, ಈ ಸಂದೇಶವನ್ನ ನೇರವಾಗಿ ಕೊಡ್ತಕ್ಕಂಥದ್ದಾಗಬೇಕು. ಈಗಾಗಲೇ ಸರ್ಕಾರ ನಮ್ಮ ಜೊತೆ ಮಾತುಕತೆ ಮಾತಾಡಿ ಈ ರೀತಿಯಾಗಿ ಕೊಡ್ತೀವಿ, ಹಾಗೆ ಕೊಡ್ತೀವಿ ಅಂತ ಹೇಳಿದೆ. ಆದ್ರೆ ಆ ಪ್ರಕಾರವಾಗಿ ನಡ್ಕೊಂಡಿಲ್ಲ. ಅದರಲ್ಲಿ ತಾನು ಮೋಸ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದೆ. ಅದಲ್ಲದೆ ನಮ್ಮಲ್ಲಿ ಒಕ್ಕೂಟಗಳೇನಿದೆ, ಒಂದಷ್ಟು KSRTC, BMTC, NWKSRTC, KKRTC, ಹೌದಲ್ಲ ಸರಿಗೆ ಹೆಸರುಗಳು. ಈ ಸಂಘಟನೆಗಳು ಬೇರೆ ಬೇರೆ ಮಾಡ್ತಕ್ಕಂಥದ್ದು, ಹುನ್ನಾರ ಮಾಡ್ತಕ್ಕಂಥದ್ದು, ಅವರುಗಳನ್ನ ಪ್ರತ್ಯೇಕವಾಗಿ ಕರೆದು ಸಭೆ ನಡೆಸಿ ಎಲ್ಲರೂ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಡೀತಾ ಇದೆ ಅಂತೇಳಿ ನನಗೊಂದಷ್ಟು ಮಾಹಿತಿ ಸಿಕ್ಕಿದೆ. ಹಾಗಾಗಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಸಂದೇಶವನ್ನು ಕೊಡ್ಲಿಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ. ನಮ್ಮ ಕಾರ್ಮಿಕರು ಏನು ಕಷ್ಟಪಡ್ತಾ ಇದ್ದಾರೆ ಇವತ್ತು ಅವರೆಲ್ಲರನ್ನು ಕರೆದು ನೇರವಾಗಿ ಕರೆದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರಿಗೆ ಒಳ್ಳೆ ನ್ಯಾಯಕ್ಕೆ ಸಂಬಂಧವಾದಂತಹ ಒಂದು ತೀರ್ಪನ್ನು ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರವನ್ನು ನಾನು ನೇರವಾಗಿ ಆಗ್ರಹಿಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಮಹಿಳೆಯರಿಗೆ ಒಂದಷ್ಟು ಶಕ್ತಿ ಯೋಜನೆ ಅಂತೇಳಿ ಮಾಡಿದಿರ ತಾವು ಸರ್ಕಾರದವರು, ಅದನ್ನ ಕಳೆದ 2023ರಲ್ಲಿ ಒಂದು ಆದೇಶವನ್ನು ಕೂಡ ಹೊರಡಿಸಿದಿರ ತಾವು ಕಾಯ್ದೆ ಅಡಿಯಲ್ಲಿ. ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಾಯ್ದೆ ಅಡಿಯಲ್ಲಿ ಒಂದು ಶೇಕಡಾವಾರು ಇಂತಿಷ್ಟು ಪರ್ಸೆಂಟೇಜ್ ಇರಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು ಅನ್ನತಕ್ಕಂಥ ರೂಪುರೇಷೆಗಳನ್ನ ತಾವೇ ಕೂಡ ನೀವು ಮಾಡಿದಿರಿ. ಆದ್ರೆ ಇದು ಯಾವ ರೀತಿಯಾದಂತಹ ಒಂದು ದೌರ್ಜನ್ಯವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಸರ್ಕಾರವನ್ನು ನಾನು ನೇರವಾಗಿ ಪ್ರಶ್ನಿಸ್ತೇನೆ. ಹಾಗಾಗಿ ನಾನು ಸರ್ಕಾರದಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ನಮ್ಮ ರಸ್ತೆ ಸಾರಿಗೆ ಸಂಸ್ಥೆಯ ಕಾರ್ಮಿಕರು ಏನು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ತಾವು ಮಾಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ನಾವು ಕೈಗೊಳ್ಳಲಿದ್ದೀವಿ ಅನ್ನೋ ನೇರ ಸಂದೇಶವನ್ನು ಕೊಡ್ತಾ ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ. ಭಾರತ ಮಾತಾಡಿಗೆ ಮತ್ತೆ ಮಾತಾಡೋಣ.